ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಫ್ರೆಂಡ್ಸ್? 5 ವರ್ಷ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿದ್ದೀನಿ. ಪ್ರಾಜೆಕ್ಟು ಕಂಪ್ಲೀಟೆಡ್ ಆಯಿತು. ಎಲ್ಲ ಕಂಪ್ಲೀಟೆಡ್ ಆಯಿತು. ಸುಸೂತ್ರವಾಗಿ, ನಿಧಾನವಾಗಿ, ಸಮಾಧಾನವಾಗಿ ಪ್ರಾಜೆಕ್ಟ್ ಕಂಪ್ಲೀಟೆಡ್ ಆಯಿತು. ಥಿಯರಿ ರೆಕಾರ್ಡು 5 ವರ್ಷ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿದ್ದಾಯಿತು. ಇದು 4 ಥರ ಪ್ರಾಜೆಕ್ಟು. ಒಂದು, ರೋಬೋಟ್ ಮಾಡ್ಬೋದು. ರೋಬೋಟ್ ಅಂದರೆ ಮಾಮೂಲಿ ರೋಬೋಟು, ಓಡಾಡುತ್ತೆ, ಮಾತಾಡುತ್ತೆ, ನಾವು ಹೇಳೋದು ಅರ್ಥ ಮಾಡ್ಕೊಳುತ್ತೆ. ಅದೊಂದು ಪ್ರಾಜೆಕ್ಟು. ಎರಡನೇದು, ನಾಳೆ ಏನು ನಡೀತೋ ಡಿಸ್ಪ್ಲೇ ಮೇಲೆ ತೋರಿಸುತ್ತೆ ನಮ್ಮ ಭವಿಷ್ಯ. ನಾಳೆ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂದರೆ ನಾವು ನಾಳೆ ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿರ್ತೀರೋ ಊರಿಗೆ, ಅದು ವಿಧಿ ಚೇಂಜ್ ಆಗುತ್ತೆ. ಆ ಥರ ಪ್ರಾಜೆಕ್ಟು. ಅಂದರೆ ನಾಳೆ ನಾವು ಬೆಂಗಳೂರಿಗೆ ಹೋಗ್ಬೇಕು ಅಂದ್ಕೊಂಡಿರ್ತೀವಿ, ಬೆಂಗಳೂರಿಗೆ ಹೋಗಲ್ಲ, ಬೆಂಗಳೂರಿಗೆ ಏನಕ್ಕೆ ಹೋಗ್ತಿದ್ದೀವಿ ಅನ್ನೋದು ವಿಡಿಯೋ ಸಮೇತ ತೋರಿಸ್ತದೆ. ಅಂದರೆ ನಾಳೆಗೆ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಏನೇನು ಊಟ ಮಾಡ್ತೀವಿ, ಏನೇನು ತಿಂಡಿ ತಿಂತೀವಿ, ಏನೇನು ಮಾಡ್ತೀವಿ ಅಂತ ಒಂದಿನದ ಮುಂಚೆಲೇ ಸಹ ಕೂತಿದ್ದ ಜಾಗದಲ್ಲಿ MRI ಸಾಫ್ಟ್ವೇರ್ ಮುಖಾಂತರ ನೋಡ್ಬೋವಂಥ ಪ್ರಾಜೆಕ್ಟು. ಮೂರನೇದು, ವಿಧಿಗೆ ಚಾಲೆಂಜ್ ಮಾಡುವಂಥ ಪ್ರಾಜೆಕ್ಟು. ವಿಧಿ ಅಂದರೆ ವಿಧಿನೇ ಚೇಂಜ್ ಮಾಡ್ಬೋದು. ಒಂದಿನದ ಮಾತ್ರ ನನ್ನ ಕಂಟ್ರೋಲಲ್ಲಿರುತ್ತೆ. ಒಬ್ಬ ಮನುಷ್ಯ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ 10 ಲಕ್ಷ, ಇನ್ನೊಬ್ಬ ವ್ಯಕ್ತಿ 10 ಲಕ್ಷ ಕೊಡಬೇಕು ಅಂದ್ಕೊಂಡಿರ್ತಾನೆ. ಅದು ಕೊಟ್ಟು ಅಗ್ರಿಮೆಂಟ್ ಎಲ್ಲ ಆಗಿರುತ್ತೆ. ಅವನು ಇನ್ನೊಬ್ಬ ವಾಪಸ್ ಕೊಡಬೇಕು, ರಿಟರ್ನ್ ಕೊಡಬೇಕು ಅಂದರೆ ಕೊಡ್ತಿರಲ್ಲ, ಸತಾಯಿಸಿರ್ತಾನೆ, ನಂಗೆ ಕೊಡಲ್ಲ, ಹಂಗೆ ಅಹಂಕಾರ ಎಲ್ಲ ಮಾತಾಡ್ತಿರ್ತಾನೆ. ಅವಾಗ ಇನ್ನೊಬ್ಬ ವ್ಯಕ್ತಿ ನನ್ನ ಹತ್ರ ದುಡ್ಡು ಕೊಡಬೇಕು, ಒಳ್ಳೇದು ಮಾಡಿ ಏನಾರೋದು ಅಂದರೆ ಇನ್ನೊಬ್ಬ ವ್ಯಕ್ತಿ 10 ಲಕ್ಷ ದುಡ್ಡು ಕೊಡಬೇಕು ಅಂದ್ಕೊಂಡಿರ್ತಾನಲ್ಲ, ಅವನ ಹತ್ರ ಆಧಾರ್ ಕಾರ್ಡ್, ರೇಷನ್ ಕಾರ್ಡು ನನ್ನ ಕಂಟ್ರೋಲ್ ಇಡ್ತಾನೆ. ಒಂದಿನ ಭವಿಷ್ಯ ಅವನ ಹೆಸರು ಹೇಳಿದ್ರೆ, ಒಂದಿನ ಭವಿಷ್ಯ ಅಂದರೆ ಒಂದಿನ ಭವಿಷ್ಯ ಅವನ ವಿಧಿನೇ ನನ್ನ ಕಂಟ್ರೋಲಲ್ಲಿ ಮಾಡ್ಕೊತೀನಿ. ಅವನು 10 ಲಕ್ಷ ಇನ್ನೊಬ್ಬಂಗೆ ಕೊಡಬೇಕು ಅಂದ್ಕೊಂಡಿರ್ತಾನೆ. ಅವನು ಮನೆ ಬಾಗಿಲಿಗೆ ಬಂದು ಸಾರಿ ಅಂತ ಹೇಳಿ ಕ್ಷಮೆ ಕೇಳಿ ಆ 10 ಲಕ್ಷ ದುಡ್ಡು ಕೊಟ್ಟು ಸಾರಿ ಅಂತ ಕೇಳಿ ಕ್ಷಮೆ ಕೇಳಿ ಮತ್ತೆ ಅವ್ರು ರಿಟರ್ನು ಅವ್ರ ಮನೆಗೆ ವಾಪಸ್ ಹೋಗ್ತಾನೆ. ಅಂದರೆ ಒಂದಿನ ಭವಿಷ್ಯ ನನ್ನ ಕಂಟ್ರೋಲ್ ಇರುತ್ತೆ. ಅವನು ಎಲ್ಲೆಲ್ಲಿ ಹೋಗ್ತಾನೆ, ಏನೇನು ಮಾಡ್ತಾನೆ ಅಂತ ಚೇಂಜ್ ಮಾಡ್ತೀನಿ ನಾನೇ. ಅಂದರೆ ಇಲ್ಲಿಂದ ಸರ್ಕಲ್ಗೆ ಹೋಗ್ಬೇಕು ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಆ ಸರ್ಕಲ್ಗೆ ಹೋಗಲ್ಲ, ಅವನು ಚೇಂಜ್ ಮಾಡ್ತೀನಿ. ಸರ್ಕಲ್ಗೆ ಹೋಗ್ತಾ ಇರ್ತಾನೆ, ಅವನು ವಿಧಿ ಚೇಂಜ್ ಮಾಡ್ತೀನಿ. ಅವನು ಇಲ್ಲಿಗೆ ಹೋಗ್ಬೇಕು ಅಂದರೆ ಚೇಂಜ್ ಮಾಡಿ ಬೇರೆ ಕಡೆ ಹೋಗಿ ಬೇರೆ ಅಂಗಡಿಗೆ ಹೋಗ್ತಾನೆ. ಸರ್ಕಲ್ಗೆ ಹೋಗ್ಬೇಕು ಅಂದ್ಕೊಂಡು ಇಲ್ಲ, ಬೇರೆ ಅಂಗಡಿಗೆ ಹೋಗಿ ರೀಚಾರ್ಜ್ ಮಾಡ್ತಾನೆ, ಇಲ್ಲ ಊಟ ಮಾಡ್ತಾನೆ, ತಿಂಡಿತಾನೆ. ಆ ಥರ ಒಂದು ಕಂಟ್ರೋಲು ನನ್ನ ಕಂಟ್ರೋಲಲ್ಲಿರುತ್ತೆ. ಒಬ್ಬ ಮನುಷ್ಯಂದು ವಿಧಿ ನನ್ನ ಕಂಟ್ರೋಲ್ ಇರುತ್ತೆ. ಆ ಥರ ಒಂದು ಪ್ರಾಜೆಕ್ಟ್. ಇನ್ನೊಂದು ಕೆಮಿಕಲ್, ರಂಜಕ, ಕಾರ್ಬನ್ ಡೈಆಕ್ಸೈಡು, ಆ ಥರ 30 ಕೆಮಿಕಲ್ಲು. ಅದು 4ನೇ ಪ್ರಾಜೆಕ್ಟು. 30 ಕೆಮಿಕಲ್ ಒಬ್ಬ ಮನುಷ್ಯನಿಗೆ ಇಂಜೆಕ್ಷನ್ ಥರ ಕೊಟ್ಟರೆ ಅವ್ನು ಫುಲ್ ಬೂದಿ ಆಗ್ತಾನೆ. ಇದು ನಾನು ಒಳ್ಳೇದಕ್ಕೆ ಮಾಡಿದ್ದೀನಿ. ಇದು ಕೆಟ್ಟದ್ದು ಅಂತ ನನಗೆ ಗೊತ್ತು, ಇದಕ್ಕೆ ಒಳ್ಳೇದು ಮಾಡಿದ್ದೀನಿ. ಇದು ಅಂದರೆ ಒಬ್ಬ ಹುಡುಗಿ ಒಂಟಿಯಾಗಿ ಹೋದರೆ ಅತ್ಯಾಚಾರ, ರೇಪ್ಗಳು ಆಗುತ್ತೆ, ಅದು ತಡೆಯುತ್ತೆ. ಅಂದರೆ ರೇಪ್ ಮಾಡಿದಾಗ ಅವಳಿಗೆ ಹೋರಾಡೋಕ್ಕೆ ಶಕ್ತಿ ಇರಲ್ಲ. ಈ ಇಂಜೆಕ್ಷನ್ ಥರ ಕೊಟ್ಟರೆ, ಒಂದು ಇಂಜೆಕ್ಷನ್ ಕೊಟ್ಟರೆ ಫುಲ್ ಬೂದಿ ಆಗ್ತಾಳು. ಅವನು ಬೂದಿ ಆದರೆ ಯಾವ ಪ್ರಾಬ್ಲಮ್ ಇರೋ. ಈ ಥರ ನನ್ನ ಐಡಿಯಾ 5 ವರ್ಷ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿದ್ದೀನಿ. ದೇವ್ರ ದಯದಿಂದ ಊಟ, ತಿಂಡಿ, ನಿದ್ದೆ ಎಲ್ಲ ಬಿಟ್ಟು 5 ವರ್ಷ ಕಷ್ಟಪಟ್ಟು ಮಾಡಿದ್ದೀನಿ. ಥಿಯರಿ ರೆಕಾರ್ಡು ಕಂಪ್ಲೀಟೆಡಾಗಿ ರೆಡಿ ಐತೆ. ಪ್ರಾಕ್ಟಿಕಲ್ ಮಾಡೋಕ್ಕೆ ಒಂದು 25 ಲಕ್ಷನಾದರೂ 30 ಲಕ್ಷನಾದರೂ ಬೇಕೇ ಬೇಕು. ಇದು ಮಾತು ಅರ್ಥಕ್ಕೆ ನಿಂತ್ಕೊಂತು. ಯಾಕೆಂದರೆ ವಿಧಿ ಚೇಂಜ್ ಆಗುತ್ತೆ ಅಂತಾರಲ್ಲ, ಆ ಥರ ಕರೆಂಟ್ ಹೋಯ್ತು. ಈ ಪ್ರಾಜೆಕ್ಟ್ ಕಂಪ್ಲೀಟೆಡಾಗಿ ರೆಡಿ ಆಯಿತು. 5 ವರ್ಷ ಹಗಲು ರಾತ್ರಿ ಕಷ್ಟಪಟ್ಟು ಮಾಡಿದ್ದೀನಿ. ಇನ್ನು ದೇವ್ರ ದಯದಿಂದ ಏನೇನು ಅನುಕೂಲ ಆಗುತ್ತೋ, ಅನಾನುಕೂಲ ಆಗುತ್ತೋ ಎಲ್ಲ ದೇವರೇ ನೋಡ್ಕೊಳ್ಳಿ. ಸರಿ, ಬಾಯ್ ಫ್ರೆಂಡ್ಸ್.